Hey guys, welcome back to my YouTube channel, Yashu Vlogs. Guys, ನಾವಿವತ್ತು ನಂಜನಗೂಡಲ್ಲಿ ನಾನು ಚೆನ್ನಾಗಿಲ್ಲ ಗೈಡ್ ಸುಮ್ಮನೆ ಇರಿ ಹಂಗೆ ಆದ್ರೂ ಲೈಟ್ಸ್ ಕೊಡಿ ಹೇಳ್ಬಿಡಿ ನೀವು ಹಂಗೆ ಹೇಳ್ಬಿಡಿ ಲೈಟ್ಸ್ ಕೊಡಿ ನನ್ನ ಮಗಳಿಗೆ ಕಮೆಂಟ್ಸ್ ಹಾಕಿ. ಸದ್ಯಕ್ಕೆ ನಂಜನಗೂಡಲ್ಲಿ ಇದ್ದೀವಿ ಗೈಸ್. ಸಡನ್ ಪ್ಲ್ಯಾನ್ ಆಗಿ ಸಡನ್ನಾಗಿ ಬಂದಿದ್ದು, ಅದಕ್ಕೆ ಇಲ್ಲಿ ಬಂದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಟ್ಸ್ ದ ಅಪ್ಡೇಟ್. ಇಲ್ಲಿ ನಮ್ಮ ಮಮ್ಮಿ ಇದ್ದಾರೆ, ಇಲ್ಲಿ ಮಮ್ಮಿ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಾರೆ ಯೂಟ್ಯೂಬ್ ಪೇಮೆಂಟ್ ಆದಮೇಲೆ. ನಾನು ಬರಲ್ಲ ಅಂತಿದ್ದೆ ಗೈಸ್, ಇವಳು ಬಲ್ವಂತಕ್ಕೆ ಬಂದಿದ್ದೀನಿ ಗೈಸ್. ನನಗೆ ಮೂಡೇ ಇರಲಿಲ್ಲ ಬರೋ ಮೂಡು. ಯೂಟ್ಯೂಬ್ ಪೇಮೆಂಟ್ ಗೈಸ್ ಇಷ್ಟೊಂದು ಮಾತಾಡ್ತಾ ಇರೋದು. ಹಳೆ ಬ್ಲಾಗ್ ನೋಡಿ ಒಂದು ಸ್ವಲ್ಪ ಹೆಂಗೆ ಮಾತಾಡಿದಾರೆ ನಮ್ಮಮ್ಮ ನನ್ನ ಮೇಲೆ ಅಂತ. ಸಾಕು ಅಷ್ಟೇ ನಂದು. ಸೊ ಮೂಡ್ ಇರಲಿಲ್ಲ ಮಾಡೋದಕ್ಕೆ. ಸಡನ್ನಾಗಿ ಇವಾಗ ನಮ್ಮಮ್ಮ ಸಖತ್ ಕಾಮಿಡಿ ಮಾಡ್ತಾಯಿದ್ರು, ಅದಕ್ಕೆ ಇನ್ನೊಂದು ಸ್ವಲ್ಪ ಕಾಮಿಡಿ ಮಾಡ್ತಾರೆ, ನಾವು ವಿಡಿಯೋ ಆದರೂ ಮಾಡೋಣ ಅಂದ್ಬಿಟ್ಟು ಮಾಡೋಕ್ಕೆ ಶುರು ಮಾಡಿದ್ದೀನಿ ಗೈಸ್. ನಾವಿವಾಗ ಬಂದುಬಿಟ್ಟು ಸ್ವಲ್ಪ ನದಿಯಲ್ಲಿ ಕಾಲು ಕೈಯೆಲ್ಲ ತೊಳ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನದಿ ಹತ್ರ ಹೋಗ್ತಾ ಇದ್ದೀವಿ. ಸೊ ದಟ್ಸ್ ದ ಅಪ್ಡೇಟ್. ಇವತ್ತು ಎಲ್ಲೆಲ್ಲಿ ಹೋಗ್ಬೇಕನ್ನೋ ಪ್ಲ್ಯಾನ್ ಕೂಡ ಇಲ್ಲ ನಿಜವಾಗ್ಲೂ ಯಾರಿಗೂ. ಸುಮ್ಮನೆ ಬಂದಿರೋದು, ಸುಮ್ಮನೆ ಹೋಗ್ತಾ ಇರೋದು. ಎಲ್ಲೆಲ್ಲಿ ಹೋಗ್ತೀವಿ ಅಂತ ನನಗೂ ಗೊತ್ತಿಲ್ಲ. ನೀವು ಈ ವ್ಲಾಗ್ ನೋಡಿ, ಅವಾಗೆ ನಿಮಗೂ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಓಕೆನಾ? ಸೊ ಗೈಸ್, ನಾವು ಇವಾಗ ಬಂದ್ವಿ ನದಿ ಹತ್ರ. ಪಪ್ಪ 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 ಆಯ್ ಮಾಡು. ಪಪ್ಪ ಮಾಡು. ನೋಡಿ ಗೈಸ್, ಎಲ್ಲ ಆಯ್ ಮಾಡ್ತಾರೆ. ನಮ್ಮ ಡ್ಯಾಡಿ ಚೆನ್ನಾಗಿ ಆಯ್ ಮಾಡ್ತಾರೆ. ಇನ್ನೊಂದ್ಸಲ ಮಾಡಿಸ್ತೀನಿ. ಪಪ್ಪ ಆಯ್ ಮಾಡು. ಪಪ್ಪ ಹಾಯ್ ಹಾಯ್. ಅದಕ್ಕೆ ಅವ್ರ ಕೈಲೇ ಮಾಡಿಸಿದ್ವಿ ಇನ್ನೊಂದ್ಸಲ. ಗೈಸ್, ನಾನು ವಿಡಿಯೋ ಮಾಡಲಿಲ್ಲ ಅಂದರೂ ನಮ್ಮ ಮಮ್ಮಿ ನಮ್ಮ ದೊಡ್ಡಮ್ಮ ವಿಡಿಯೋ ಮಾಡೇಶು ಈ ಜಾಗ ಮಾಡೇಶು ಎಷ್ಟು ಚೆನ್ನಾಗೈತೆ ನೋಡೇಶು ಅಂತ ಅವರೇ ಹೇಳಿ ಮಾಡಿಸ್ತವ್ರೆ. ಇದೇ ರೀಸನ್ಗೆ ನಾನು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಇಲ್ಲಾಂದರೆ ನಾನು ಮಾಡ್ತಾನೆ ಇರಲಿಲ್ಲ. ನೋಡಿ ಹೋಗ್ತಾ ಇದ್ದೀವಿ ಕ್ಯೂ ಅಲ್ಲಿ. ತುಂಬ ದಿನ ಆಗೋಗಿತ್ತು ನಂಜನಗೂಡಿಗೆ ಬಂದು, ಆಫ್ಟರ್ ಲಾಂಗ್ ಟೈಮ್. ಆ್ಯಕ್ಚುಲಿ ಟಾಸ್ ಹಾಕಿದ್ವಿ ಚಾಮುಂಡಿ ಬೆಟ್ಟಕ್ಕೆ ನಂಜನಗೂಡ್ಗೆ ಅಂತ. ಬಿಕಾಸ್ ಎರಡಕ್ಕೂ ಹೋಗಂಗಿಲ್ಲ ಅಂತ ಹೇಳ್ತಾರೆ, ಇಲ್ಲೋಗಿ ಅಲ್ಲಿ ಹೋಗಂಗಿಲ್ಲ ಅಥವಾ ಅಲ್ಲೋಗಿ ಇಲ್ಲಿ ಬರೋಂಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಟಾಸ್ ಹಾಕಿದಾಗ ಇದೇ ಬಂತು. ಸರಿ ಇದಕ್ಕೆ ಹೋಗೋಣ ಅಂತ ಇದಕ್ಕೆ ಬಂದ್ವಿ. ದಟ್ಸ್ ಹೌ ವಿ ಪ್ಲ್ಯಾನ್. ಸೊ ಗೈಸ್, ದರ್ಶನ ಆಯಿತು ಗೈಸ್, ಸಕ್ಕದಾಗಿ ದರ್ಶನ ಆಯಿತು. ಮಾತ್ರ ಫ್ರೀ ದರ್ಶನದಲ್ಲೇ ತುಂಬ ಬೇಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಎಲ್ರಿಗೂ ತುಂಬ ಖುಷಿಯಾಗಿದೆ. ಎಲ್ರದ್ದು ಒಪಿನಿಯನ್ ಕೇಳ್ತೀನಿ ರೀ. ಇವಾಗ ಒಂದು ಫೋಟೋ ತೊಗೋಬೇಕು. ಆ್ಯಕ್ಚುಲಿ ನನಗೆ ವಿಡಿಯೋ ಮಾಡೋಕ್ಕೂ ಬರಲ್ಲ. ಸೊ ಗೈಸ್, ಇವಾಗ ನಮ್ಮದು ದೇವ್ರ ದರ್ಶನ ಆಯಿತು ನಂಜನಗೂಡಲ್ಲಿ. ಪ್ರಸಾದನೂ ಆಯಿತು. ಪ್ರಸಾದ ಮಾತ್ರ ಸಕ್ಕತ್ತಾಗಿತ್ತು. ಪ್ರಸಾದ ಮಾತ್ರ ಟೇಸ್ಟಿ ಆಗಿತ್ತು. ಎರಡು ಪಾಯಸ ಮತ್ತು ಅನ್ನ ಸಾಂಬಾರು ಎರಡೂ ಸೂಪರ್ ಆಗಿತ್ತು. ಮೊಸರನ್ನೂ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು ಗೈಸ್. ಇವಾಗ ನಮ್ಮಮ್ಮ ಕುದುರೆಲಿ ಕುದುರೆ ಅವರೇ ಹೇಳ್ತವ್ರೆ ಹೋಗು ಅಂತ. ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಹತ್ಬಿಟ್ಟು ಹೋಗೋಣ ಕುದುರೆಯಲ್ಲಿ, ನೋಡೋಣ ಹೆಂಗಿರುತ್ತೆ ಅಂತ. ಹಾಂ, ಬಿಳೆ ಕುದುರೆ ಮೇಲೆ ಕುತ್ಕೋಬೇಕಂತೆ. ಅದನ್ನು ಟ್ರೈ ಮಾಡೋಣ. ಹಾಂ, ಓಡಿಸಿ. ಈಗ ಇವಾಗ ನಾವು ಮೈಸೂರು ಅರಮನೆಗೆ ಬಂದಿದ್ದೀವಿ. ನಂಗೆ ಯಾಕೋ ಒಂಥರ ಸುಸ್ತಾಯ್ತದಿಲ್ಲಕ್ಕ. ಅಯ್ಯೋ
ನನ್ಗೆ ಯಾಕೋ ಆಯ್ತಿಲ್ಲ ಹೋಗೋಷ್ಟೊತ್ತ. ಬಾ ಮಮ್ಮಿ ಆಯ್ತು ಬಾ ಗೈಸ್. ನಮ್ಮ ಅಮ್ಮಂಗೆ ಆಯ್ತಾ ಅಲ್ವಂತೆ ಬಿಡಿ ಗೈಸ್, ಪಾಪ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ನಾವು ಮೈಸೂರು ಅರಮನೆಗೆ ಬಂದಿದ್ದೀವಿ. ನಮ್ಮ ಮಮ್ಮಿ ಚೆನ್ನಾಗಿ ಒಳ್ಳೆ ನಿದ್ದೆ ಮಾಡ್ಕೊಂಡ್ರು. ಒಳ್ಳೆ ನಿದ್ದೆ ಮಾಡಿದೆ, ಒಳ್ಳೆ ಊಟ ಬೇಡ ಮಗಳು, ಒಳ್ಳೆ ದರ್ಶನ ಒಳ್ಳೆ ಆಯ್ತು. ಊಟ ಅಲ್ಲ, ದೇವ್ರ ದರ್ಶನ. ದೇವ್ರ ದರ್ಶನ ಒಳ್ಳೆ ಊಟನೇ, ದೇವ್ರ ಪ್ರಸಾದ. ಇವಾಗ ಅರಮನೆ ನೋಡಕ್ ಬಂದಿದೀವಿ. ಎಷ್ಟು ಸಲ ಮೈಸೂರು ಬಂದಿದ್ದೀನಿ ಲೆಕ್ಕ ಇಲ್ಲ. ಬಟ್ ಯಾವತ್ತು ನಾನು ಪ್ಯಾಲೇಸ್ ಒಳಗಡೆ ಬಂದು ನೋಡೇ ಇಲ್ಲ ಗೈಸ್. ಇದೇ ಫಸ್ಟ್ ಟೈಮ್ ಪ್ಯಾಲೇಸ್ ಒಳಗಡೆ ನೋಡ್ತಾ ಇರೋದು. ಅದೇ ದೋಸೆ ನೋಡಿ ಗೈಸ್, ತಗೋತಾ ಇದ್ದೀನಿ. ಇನ್ಮೇಲಿಂದ ಸ್ವಲ್ಪ ಫ್ರಿಜ್ಜಲ್ಲಿ ಪ್ಲೇಸಸ್ ಕಲೆಕ್ಷನ್ ಮಾಡೋಣ ಅಂತ, ಅದಕ್ಕೆ ಇದನ್ನು ತಗೋತಾ ಇದ್ದೀನಿ. ಫಸ್ಟ್ ಇದೇನೆ ಹೋಗುತ್ತೆ ನನ್ನ ಫ್ರಿಡ್ಜ್ ಮೇಲೆ. ಎಷ್ಟು ಒಂದು ಗಾಡಿಗೆ ಒಂದ್ಸಲ ತಗೋ. ಸಖತ್ ಪೀಸ್ಫುಲ್ ಆಗಿದೆ ಗೈಸ್. ಆದರೆ ಇವತ್ತು ತುಂಬ ಜನ ಇದ್ದಾರೆ, ಬಟ್ ಆದರೂ ಸಖತ್ ಪೀಸ್ಫುಲ್ ಆಗಿದೆ ಒಳಗಡೆ. ನಾನು ಯಾವತ್ತೂ ಒಳಗಡೆ ಬಂದಿರಲಿಲ್ಲ, ಯಾರೂ ಬಂದಿರಲಿಲ್ಲ ನಮ್ಮ ಗ್ಯಾಂಗಲ್ಲಿ ಈ ಒಳಗಡೆ. ನಮ್ಮ ಅಪ್ಪ ಒಬ್ಬರು ಬಂದಿದ್ರು. ಹಲೋ ಅಪ್ಪ. ಹೌದು ಬಂದಿದ್ವಿ. ಬ್ಯೂಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್, ಸೂಪರ್ ಆಗಿದೆ. ಆ್ಯಂಡ್ ಇವತ್ತು ನಮ್ಮ ಅದೃಷ್ಟಕ್ಕೆ ವೆದರ್ ಮಾತ್ರ ಸೂಪರ್ ಆಗಿದೆ. ಸ್ವಲ್ಪ ಮಳೆ ಇಲ್ಲ, ಸ್ವಲ್ಪ ಬಿಸಿಲಿಲ್ಲ, ಫುಲ್ ಕಾಮ್ ಆಗಿದೆ. ಮಳೆ ಅಂತ ಇದೀನಿ ವೆದರ್ ನೋಡಿ. ಫುಲ್ ಸರೌಂಡಿಂಗ್ ಎಲ್ಲ ಎಷ್ಟು ಫ್ಲವರ್ಸು, ಮಸ್ತಾಗಿದೆ ಗಾಯ್ಸ್. ನೋಡಿ ಗೈಸ್, ನಮ್ಗೆ ಸಕ್ಕತ್ ಇಷ್ಟ ಆಯ್ತಿದೆ, ಚೆನ್ನಾಗಿದೆ. ಬಟ್ ನಾನು ಏನಾರು ತಗೋತೀನಿ ಅಂದರೆ ಅಷ್ಟೇ, ನಮ್ಮ ಮನೇಲಿ ಹೊಡೆದು ಬಿಡ್ತಾರೆ. ಈಗ ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂಡಿದ್ದಕ್ಕೆ ಏನಕ್ಕೆ ಅದು ಅಂದರು. ನೋಡಿ ವ್ಯೂ ನೋಡಿ ಇಲ್ಲಿ ವ್ಯೂ. ಮೈ ಗಾಡ್, ನನ್ನ ಫೋನ್ ಆ್ಯಕ್ಚುಲಿ ಏನಂತಾರೆ ಲಾಯಲ್ ಆಗಿ ಇಲ್ಲ. ಆ್ಯಕ್ಚುಲಾಗಿ ನೋಡೋಕೆ ಇನ್ನೂ ಚೆನ್ನಾಗಿದೆ, ರಿಯಲ್ ಆಗಿ. ಏನೇನೋ ಮಾತಾಡ್ತಾ ಇದ್ದೀನಿ ಗೈಸ್, ಏನಾಗಿದೆ ನನಗೆ. ಚಾಮುಂಡಿ ದರ್ಶನ ಇಲ್ಲೇ ಮಾಡಿಬಿಟ್ಟು. ಚಾಮುಂಡಿ ದರ್ಶನನೂ ಆಗುತ್ತಲ್ಲಕ್ಕ. ಗೊಂಬೆಗಳು ನೋಡಲಿ. ಏನು ಅನ್ನಿಸ್ತಾ ಇದೆ ಮಮ್ಮಿ? ಏನು ಅನ್ನಿಸ್ತಾ ಇದೆ ಮಮ್ಮಿ? ಇದನ್ನ ಸೂಪರ್ ಅನ್ನಿಸ್ತದೆ, ತುಂಬಾ ಖುಷಿ ಆಯಿತು. ಮಾ 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 ನೋಡಿ ಗಾಯ್ಸ್, ಖುಷಿ ಆಯಿತು. ಯಪ್ಪ ಸಕ್ಕತ್ತಾಗಿದೆ ಗಾಯ್ಸ್. ಗೈಸ್ ಇವಾಗ ನಮ್ಮ ಅಮ್ಮನ ಇರಿಟೇಟ್ ಮಾಡೋಣ, ಸ್ವಲ್ಪ ಬೈಸ್ಕೊಳ್ಳೋಣ. ಹಾಂ ಹೇಳು. ಅದನ್ನೇ ಆನೆ ಮೇಲೆ, ಅದೇ ದಸರಾ ಟೈಮಲ್ಲಿ ಆನೆ ಮೇಲೆ ಅದ್ರ ಮೇಲೆ ಬೇರೆ ಅಂದ್ರೆ ಆ ಥರದ್ದು ಇಲ್ಲಿ ಮಾಡಿರೋದು. ಇನ್ನೊಂದು ಐತೆ, ಅಲ್ಲಿ ಐತೆ ಚಾಮುಂಡಿ ಬೆಟ್ಟದಲ್ಲಿ ನಾನು ನೋಡಿದ್ದೀನಿ. ಐತೆ. ಇದು ಅಂಬಾರಿ ಇಲ್ಲಿರುತ್ತೆ. ಅಂಬಾರಿ ಒಳಗಡೆ ಕೂರೋ ದೇವರು ಅಲ್ಲಿರುತ್ತೆ. ಏನು ಮಮ್ಮಿ? ಯುವರಾಣಿ ರೆಡಿ ಆಗ್ತಾ ಇದ್ದಿದ್ದು ಮೇಕಪ್ ಸೆಟ್ ಇಲ್ಲಿ ಇತ್ತಂತಿಲ್ಲ. ಮೇಕಪ್ ಸೆಟ್ ಅದು ಮೇಕಪ್ ಸೆಟ್ಗೆ ಚೇರು. ಇದು ರಾಜರು ಕೂತ್ಕೋತಿದ್ದಂತೆ, ಇದು ಸಿಂಹಾಸನ. ಇವಾಗಿಂದ ಇದು ಮಮ್ಮಿ ತೇರು, ಇದು ರಥ ಅಲ್ಲಮ್ಮ, ಇದು ಆನೆ ದಂತದಲ್ಲಿ ಮಾಡಿರೋದು. ಆನೆ ದಂತದಲ್ಲಿ ಮಾಡಿರೋದು. ಆನೆ ದಂತದಲ್ಲಿ ಮಮ್ಮಿ ಹಾಯ್ ಮಾಡು. ಸ್ವಲ್ಪ ಬೈಸ್ಕೊಳ್ಳೋಣ ಅಂತ ಕರೆದೆ, ಏನೋ ಖುಷಿಯಾಗಿ ಆಯ್ ಅಂದ್ಬಿಟ್ರು ಗೈಸ್. ಹಿಂಗೆ ಒಂದೊಂದ್ಸಲ ಒಂದೊಂಥರ ಗಳಿಗೆ ಒಂದೊಂಥರ ಗೈಸ್ ನಮ್ಮ ಅಮ್ಮನ ಮೂಡು. ಅದು ಯಾಕೆ ಅಂತ ಗೊತ್ತಿಲ್ಲ. ಹಂಗೆ ಬೈತಿ ಅಂದ್ಬಿಟ್ಟು ನಾನು ಬಂದಿದ್ದು, ನೀನು ಬೈಲೇ ಇಲ್ಲ. ಚೆನ್ನಾಗಿದೆ ಗೈಸ್ ಮೈಸೂರು ಅರಮನೆ, ನೋಡೋ ಥರ ಪ್ಲೇಸ್. ಎಲ್ಲ ವ್ಯೂಸು ಗೈಸ್. ಈ ಸಿಂಹಗಳು ಇದೆಲ್ಲ ಸಕ್ಕತ್ತಾಗಿದೆ. ಬಟ್ ಆದರೆ ಫೋಟೋ ಅದಕ್ಕೆ ಅಷ್ಟು ವ್ಯಾಲಿಡ್ ಅಂತ ಅನ್ನಿಸ್ತಾ ಇಲ್ಲ. ರಿಯಲ್ ಆಗಿ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ ಗೈಸ್, ಲಿಫ್ಟ್ ನೋಡಿ ಗೈಸ್, ಅವಾಗೂ ಲಿಫ್ಟು. ಮೈ ಗಾಡ್, ಬರುತ್ತೆ ಕೆಳಗಡೆ, ಸುಮ್ಮನೆ ನೋಡ್ಲಿ ಅಂತ. ಹೆಂಗಿತ್ತು ನೋಡಿ ಒಳಗಡೆ ಎಲ್ಲ.
ಯಪ್ಪ ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ನೋಡ್ರಪ್ಪ. ಬೇಡ ಮಕ ಚೆನ್ನಾಗಿಲ್ಲ, ಮಕ ಬೇಡ, ಹಂಗೆ ವಯಸ್ಸು ಮಾತ್ರ. ಹೇಳ್ರಿ ಮಮ್ಮಿ. ಬನ್ನಿ ಮೈಸೂರಿಗೆ ಒಂದ್ಸರಿ ಬಂದು ನೋಡಿ. ಅರಮನೆ ನೋಡಿದ್ರೆ ಸೂಪರ್ ಆಗಿದೆ ಅರಮನೆ ನೋಡಿ. ಕೋಟೆ ಖುಷಿಯಾಗೋಗ್ಬಿಟ್ಟು ಕೋಟೆ ಖುಷಿಯಾಗುತ್ತೆ, ಸೂಪರ್ ಆಗಿರುತ್ತೆ. ಮಾಡ್ಲೇಬೇಕಲ್ಲ, ಕತ್ಲಾಗತ್ತಲ್ಲ. ಲಿಫ್ಟ್ ನೋಡಿ ಹೆಂಗಿದೆ ಗೊತ್ತಾ, ಚಿಕ್ಕ ಪುಟಾಣಿ ಥರ ಸೂಪರ್ ಆಗಿದೆ. ಬನ್ನಿ ನೀವು ಬಂದು ನೋಡಿ, ಲೈಟ್ಸ್ ಮಾಡಿ, ಕಮೆಂಟ್ ಹಾಕಿ. ದಸರಾ ಟೈಮಲ್ಲಿ ಮಮ್ಮಿ. ಗೈಸ್, ವಾಟ್ ಆರ್ ಯು ವೇಟಿಂಗ್ ಫಾರ್? ಏನಕ್ಕೆ ಕಾಯ್ತಾ ಇದ್ದೀರಾ ಹೇಳಿ? ಫ್ರಂಟ್ ವ್ಯೂ ತೋರಿಸ್ಬೇಕು ಅಂತ ತಾನೇ. 2 ಸೆಕೆಂಡಲ್ಲಿ ಫ್ರಂಟ್ ವ್ಯೂ ಬರುತ್ತೆ ನಿಮ್ಮ ಕಣ್ಣ ಮುಂದೆ. ಸೂಪರ್ ಕಲ್ಚರ್ ನೋಡಿ. ಫೈನಲಿ ಮುಗೀತು ಮೈಸೂರು ಪ್ಯಾಲೇಸ್ ಮುಗೀತು. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ನೋಡೋಣ. ನೋಡಿ ಗೈಸ್, ಇದು ಒಂದು ಮೆಮೊರಿ, ಮೈಸೂರು ಮೆಮೊರಿ. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಗೈಸ್ ಫೋಟೋ. 100 ರೂಪೀಸ್ ನಾಟ್ ವರ್ತ್. ಗೈಸ್ ನೋಡಿ ಗೈಸ್, ಹೋಗ್ತಾ ಇದೀವಿ ಗೈಸ್. ಬೇಜಾರಾಗ್ತಾ ಇದೆ ಗೈಸ್. ಯಾಕೆ ಗೊತ್ತಾ, ಚೆನ್ನಾಗಿತ್ತು, ಒಂಥರ ಪೀಸ್ಫುಲ್ ಆಗಿತ್ತು. ಇನ್ನೂ ಎಷ್ಟೊತ್ತಿದ್ರು ಇರ್ಬೋದು ಅನ್ನೋ ಥರ ಇತ್ತು, ಸೀರಿಯಸ್ ಆಗಿ. ನಾನು ವಿಡಿಯೋ ಮಾಡಲಿಲ್ಲ ಅಂದರೂ ನಮ್ಮಪ್ಪ ಅದು ತೆಗಿಯೋ, ಇದು ತೆಗಿಯೋ, ಅದು ಮಾಡೋ, ಇದು ಮಾಡೋ ಅಂತ ಹೇಳ್ತಾ ಇರ್ತಾರೆ. ಅವರೇ ಹೇಳಿದ್ದು ಅಲ್ಲಿ ಪಾರ್ಕ್ ತೆಗಿಯೋ, ರೋಸ್ ತೆಗಿಯೋ, ಎಲ್ಲ ತೆಗಿಯೋ ಅಂತ ಅಲ್ವಾ ಅಪ್ಪ? ಹೌದೌದು. ಹೌದು. ಸೊ ಬನ್ನಿ ಹೋಗೋಣ. ಟಾಟಾ, ಸಿ ಯು, ಬೈ ಬೈ. ಹೇಳ ಟಾಟಾ, ಸಿ ಯು, ಬೈ ಬೈ. ನೋಡಿ ಗೈಸ್, ಎಷ್ಟು ಕ್ಯೂಟ್ ನೋಡಿ ನಮ್ಮಪ್ಪ. ನಾಚ್ಕೊತವ್ರೆ. ಹೇಳು. ನೋಡಿ ಗೈಸ್, ಇಷ್ಟು ಜನ ಬರ್ತು ಭೇಟಿ ನೀಡ್ತಾರೆ ಮೈಸೂರು ಪ್ಯಾಲೇಸ್ಗೆ. ಫುಲ್ ಫಾರ್ಮಿಗೆ ಬಂದ್ಬಿಟ್ಟವ್ರು ನಮ್ಮಪ್ಪ. ಫುಲ್ಲು ಒಂದು ಚಿರುಮುರಿ ತಗೋತಾ ಇದ್ದೀನಿ. ಚಿರುಮುರಿ ತಿಂದೆ ನಾನು ಎಲ್ಲಿಗೂ ಹೋಗಲ್ಲ. ಹೇ ಗೈಸ್, ನಾವಿವಾಗ ಲಾಸ್ಟ್ ಸ್ಟಾಪ್ಗೆ ಬಂದಿದ್ದೀವಿ. ಲಾಸ್ಟ್ ವಿಸಿಟ್ ಬಂದುಬಿಟ್ಟು ಯಾವುದಿರ್ಬೋದು ನಮ್ಮ ಲಾಸ್ಟ್ ವಿಸಿಟ್ಟು? ಗೆಸ್ ಮಾಡಿ. 2 ಸೆಕೆಂಡಲ್ಲಿ ನಾನೇ ತೋರಿಸ್ಬಿಡ್ತೀನಿ ಯಾವುದು ಅಂತ. ತೋರಿಸ್ಲಾ? ನೋಡಿ, ನಮ್ಮಮ್ಮನಿಗೆ ತುಂಬ ಆಸೆ ಇತ್ತು ಗೈಸ್ ಇಲ್ಲಿಗೆ ಬರಬೇಕಂತ. ಹೆಂಗನ್ಸ್ತಾಯ್ತು ಮಮ್ಮಿ? ಸೂಪರ್, ಹೆಂಗ ನೋಡಲ್ಲಿ. ನಮ್ಮಮ್ಮನ ಆಸೆಗೆ ಇವತ್ತು ಬಂದಿದ್ದು ನಾವು ಇಲ್ಲಿಗೆ. ಮೇಯ್ನ್ ಕಾರಣ ನಿಜ ಬಸವಣ್ಣನ ಅದೇನು ಇಲ್ಲ, ಅದು ಸ್ಟ್ಯಾಚು ಬಸವಣ್ಣನ ಗದ್ದಿಗೆ. ಬಸವಣ್ಣನ ಗದ್ದಿಗೆ ಫುಲ್ಲು ಕಾಯಿ ಗೈಸ್, ಫುಲ್ಲು ಕಾಯಿ ಕಟ್ಟಿರೋದೆ. ಈ ದೇವಸ್ಥಾನದಲ್ಲಿ ಅದೇ ಸ್ಪೆಷಾಲಿಟಿ ಅಲ್ವಾ. ಸುಯಾ ಬನ್ನಿ ದೇವ್ರ ದರ್ಶನ ಮಾಡೋಣ. ದೇವ್ರ ದರ್ಶನ ಮಾಡಿ ಅಲ್ಲಿ ಹೋಗಿ ಸ್ಟ್ಯಾಚು ಹತ್ರ ನೀಟಾಗಿ ಹತ್ರದಿಂದ ತೋರಿಸ್ತೀನಿ, ಓಕೆನಾ ಗೈಸ್? ಇವತ್ತು ಸಂಡೇ ಆಗಿರೋದ್ರಿಂದ ಅಪ್ಪಿ ನಾವೇನಾದ್ರು ಬೆಳಗ್ಗೆ ಬಂದಿದ್ದಿದ್ರೆ ನಿಜ ಎಷ್ಟು ಗಂಟೆವರೆಗೂ ಕ್ಯೂ ಅಲ್ಲಿ ನಿಲ್ಬೇಕಿತ್ತು ಗೊತ್ತಿಲ್ಲ. ಬಟ್ ನಾವು ಏನೂ ಕ್ಯೂ ಅಲ್ಲಿ ನಿಂತಿಲ್ಲ, ಫುಲ್ ಡೈರೆಕ್ಟ್ ದರ್ಶನ ಆಗೋಯ್ತು ಗೈಸ್. ಒಳ್ಳೆ ದರ್ಶನ ಆಯಿತು, ಸೂಪರಾಗಿರೋ ದರ್ಶನ ಆಯಿತು. ಸೊ ಡೈರೆಕ್ಟಾಗಿ ಬಂದುಬಿಟ್ವಿ, ಡೈರೆಕ್ಟಾಗಿ ಹೋದ್ವಿ, ಡೈರೆಕ್ಟಾಗಿ ದರ್ಶನ ಮಾಡಿದ್ವಿ. ಮಮ್ಮಿ ಏನು ಒಂದು ಕ್ಯೂ ನಿಲ್ಲಿಲ್ಲ, ಏನಿಲ್ಲ, ಡೈರೆಕ್ಟ್ ದರ್ಶನ ಮಾತ್ರ ಸೂಪರ್. ನಾರ್ಮಲ್ ಆಗಿ ಬಂದಿದ್ರೆ ಈ ಥರ ದರ್ಶನ ಆಗೋದೇ ಇಲ್ಲ ಈ ದೇವಸ್ಥಾನದಲ್ಲಿ. ಅಲ್ಲಿ ನೋಡಿ, ನಾವು ಇಷ್ಟು ಲೇಟಾಗಿ ಬಂದಿದ್ದಕ್ಕೆ ಇಷ್ಟು ಚೆನ್ನಾಗಿ ದರ್ಶನ ಆಗಿದ್ದು. ಎಲ್ಲ ಹೋಗ್ಬೇಕು. ವಾವ್, ನೈಸ್. ಸೊ ಗೈಸ್, ಇವಾಗ ಇದ್ರೊಳಗಡೆ ಇರೋ ಮ್ಯೂಸಿಯಮಿಗೆ ಬಂದಿದ್ದೀವಿ. ಈ ಮ್ಯೂಸಿಯಮಿಗೆ ಬರೋಕ್ಕೆ ಮೇಯ್ನ್ ಕಾರಣ ಇವರಿಬ್ಬರೇ.
ಬರಲ್ಲ ಅಂತಿದ್ಲು ಗೈಡ್ಸ್ ಹಾ, ಬಲವಂತ ಬರಲ್ಲ ಮಾಡಿ ಅಂತ ಕರ್ಕೊಂಡ್ ಬಂದಿದ್ವಿ. ಎಂತೆಂತ ಜಾಗ ಇದೆ ಗೊತ್ತಾ ಇಲ್ಲಿ, ಬನ್ನಿ ನೀವೊಂದ್ಸರಿ ನೋಡಿ. ಎಲ್ಲ statues ಗೌಡ್ಗೆ ಇದೆ. ಯಾವಾಗ ಬರ್ತೀರಾ ಹೇಳಿ. ಈ ಥರ ಮ್ಯೂಸಿಯಂ ಇದ್ರೊಳಗಡೆ ಎಲ್ಲ ಸ್ಟ್ಯಾಚ್ಯೂಸ್ ಇದೆ. ಸೂಪರ್ ಇದೆ, ಬನ್ನಿ ನೋಡಿ, ಒಂದಷ್ಟು ಯಾವಾಗ ಬರ್ತೀರಾ. ಸ್ಯಾಂಪಲ್ಸ್ ತೋರಿಸ್ತೀನಿ. ಈ ಥರ ಇದೆ ಇದ್ರೊಳಗಡೆ. ಸರಿ, ಎಲ್ಲ ಅವಾಗಿನ ಕಾಲದ ಥರ. ಒಂದ್ಸಲ ನೋಡ್ಬೋದು ಗೈಸ್, ಒಂದ್ಸಲ ಫಸ್ಟ್ ಟೈಮ್ ಬಂದಾಗ ಪದೇ ಪದೇ ನೋಡೋಕ್ಕೆ ಬೋರ್ ಆಗೋಗ್ಬಿಡುತ್ತೆ. ಯಾವ್ಯಾವ ದೇವ್ರುಗಳು ಅಂತ ತೋರ್ಸಲ್ಲಿ ತೋರಿಸು. ನೋಡಿ ಅಕ್ಕ ಬುಕ್ಕ ಅಂತ ಇದೆ, ಬನ್ನಿ. ಗೌಡ್ಗೆರೆಲ್ಲ ಅಕ್ಕ ಬುಕ್ಕ ಅಂತ ಗೊತ್ತಿದೆ ನನಗೆ, ಹೇಳ್ತಾ ಇದ್ದೀನಿ. ಬನ್ನಿ ಗೈಡ್ಸ್, ನೀವು ನೋಡಿ, ಕಮೆಂಟ್ ಹಾಕಿ, ಲೈಟ್ಸ್ ಕೊಡಿ. ಅದು ಇದು ಹೆಣಗಳು ಬಿಸಾಕಿರೋದು. ವಚನ ಹೇಳ್ಕೊಡ್ತಾರಲ್ಲ ಅದನ್ನ ಮಹಾದೇವರಲ್ಲ ಅವ್ರು ನೋಡು. ಎಷ್ಟು ಚೆನ್ನಾಗಿ ಕೂತಾರೆ ನೋಡೋದು. ನೋಡಿ ಗೈಸ್, ಸ್ಪೇಸ್ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ. ಅಯ್ಯೋ ಲೈಟ್ ಏನು ಹಿಂಗೆ ಬರ್ತೈತೆ. ಮಾರ್ಸ್ಗೆ ಹೋಗೋದು ಮಮ್ಮಿ. ಏಯ್ ವಾವ್, ಸಕ್ಕತ್ತಾಗಿದೆ. ಬಿಲ್ಡಿಂಗ್ಗಳು ನೋಡು. ಎಲ್ಲಿ ದೇವರುಗಳು? ಸಂಚಿ ಹೊನ್ನಮ್ಮ. ಹೇ ಗಾಯ್ಸ್ ಅಂತೆ. ಹೇ ಗೈಸ್, ಈ ವ್ಲಾಗ್ನ ನೆಕ್ಸ್ಟ್ ಡೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಅಲ್ಲಿ ತೊಗೊಬಂದಿದ್ದು ಮ್ಯಾಗ್ನೆಟ್ನ ಇಲ್ಲಿ ಅಂಟಿದ್ದೀನಿ. ಯಾಕೆ ಮೈಸೂರದೇ ಫಸ್ಟು ತೊಗೊಂಡಿದ್ದು ಅಂದರೆ, ನನಗೆ ಏನೋ ಒಂಥರ ಮೈಸೂರು ಅಂದರೆ ಇಷ್ಟ ಗೈಸ್, ಗೊತ್ತಿಲ್ಲ ಯಾಕೆ ಅಂತ, ಒಂಥರ ಇಷ್ಟ ಮೈಸೂರು. ಸೊ ಚಾಮುಂಡಿ ಬೆಟ್ಟ, ಮೈಸೂರು ಪ್ಯಾಲೇಸ್, ಮೈಸೂರು ಲೈಟಿಂಗ್ಸ್ ಎಲ್ಲನೂ ಇಷ್ಟಪಟ್ಟರೆ. ಮೈಸೂರು ಲೈಟಿಂಗ್ಸ್ ನೋಡಿಲ್ಲ, ದಸರಾ ನೋಡಿಲ್ಲ, ಏನೂ ನೋಡಿಲ್ಲ. ದಟ್ಸ್ ಓಕೆ. ಸೊ ಫಸ್ಟು ಇಲ್ಲಿಂದನೇ ಶುರುವಾಗಿದೆ. ಯಾ, ದಟ್ ಈಸ್ ದ್ಯಾಟ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಟ್ಸ್ ಇಟ್ ಗೈಸ್. ಮತ್ತೆ ಸಿಗುವ ಮುಂದಿನ ವ್ಲಾಗ್ನಲ್ಲಿ. ಬಾಯ್ ಬಾಯ್.